ಮತ್ತೊಂದು ಕಡೆ ಬಿಜೆಪಿಯ ಬಣ ಬಡಿದಾಟಕ್ಕೆ ಏನಾದರೂ ಬ್ರೇಕ್ ಬೀಳಬಹುದಾ? ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಅದೆಲ್ಲ ದೆಹಲಿ ಮುಟ್ಟಿ ದೊಡ್ಡ ರಾಧಾಂತ ಆಗಿ ಹೋಗಿದೆ. ಆ ರಾಧಾಂತಗಳ ನಡುವೆನೇ ರಾಧಾ ಮೋಹನ್ ದಾಸ್ ಎಂಟ್ರಿ ಕೊಡ್ತಾ ಇದ್ದಾರೆ ನಾಳೆ ರಾಜ್ಯಕ್ಕೆ. ಹೌದು, ನಾಳೆ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದು. ಈ ಬಾರಿಯ ಬಿಜೆಪಿ ಕೋರ್ ಕಮಿಟಿ ಸಭೆ ಮೇಲೆ ಯಾಕೆ ಹೆಚ್ಚಿನ ನಿರೀಕ್ಷೆ ಅಂತ ಅಂದ್ರೆ ಬಿಜೆಪಿಯಲ್ಲಿ ಈಗ ಒಂದು ಮನೆ 3-4 ಬಾಗಿಲು ಅನ್ನುವಂಥ ರೀತಿಯಾಗಿ ಆಗಿದೆ. 3 ಬಾಗಿಲು ಅಂತೂ ಸ್ಪಷ್ಟ ಆಗಿದೆ. ಒಂದು ಯತ್ನಾಳ್ ಅವ್ರ ಕಡೆದು, ಮತ್ತೊಂದು ಕಡೆ BY ವಿಜಯೇಂದ್ರ ಬಣ, ಮತ್ತೊಂದು ಕಡೆ ತಟಸ್ಥವಾಗಿರುವಂತಹ ಒಂದು ಬಣ ಕೂಡ ಇಬ್ರನ್ನು ಬೈಕೊಂಡು ಓಡಾಡ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಈಗ ಇದರೆಲ್ಲ ನಡುವೆ ರಾಧಾ ಮೋಹನ್ ದಾಸ್ ಬರ್ತಾ ಇದ್ದು ನಾಳೆ ಅವ್ರ ನೇತೃತ್ವದಲ್ಲೇ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಯತ್ನಾಳ್ ಟೀಮ್ ಒಂದ್ ಕಡೆ ಪ್ರತ್ಯೇಕ ವಕ್ಫ್ ಹೋರಾಟ ನಡೆಸ್ತಾ ಇದೆ. ಅದು ಗೋಯಡ್ ಅನ್ನುವಂಥ ರೀತಿಯಾಗಿ ಶಿಸ್ತು ಸಮಿತಿಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಅದು ಪ್ರಸ್ತಾಪಕ್ಕೆ ಬಂತು, ನೀವು ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಯತ್ನಾಳ್ ಟೀಮ್ ಹೇಳ್ತಾ ಇದೆ. ಮತ್ತೊಂದು ಕಡೆ ರೇಣುಕಾಚಾರ್ಯ ಟೀಮ್ ಕೂಡ ಪ್ರತ್ಯೇಕ ನಡೆಯನ್ನ ಪ್ರದರ್ಶಿಸ್ತಾ ಇದೆ. ಪ್ರತ್ಯೇಕ ಟೀಮನ್ನು ಮಾಡಿಕೊಂಡು ಅವರು ಕೂಡ ಸಭೆ ಮೇಲೆ ಸಭೆ ಮಾಡ್ತಾ ಇರುವಂಥದ್ದೆಲ್ಲ ಗೊತ್ತಾಗ್ತಾ ಇದೆ. ಹೀಗಾಗಿ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆ ಪ್ರಸ್ತಾಪ ಮಾಡ್ಬೋದಾ ಅಂತ ನಿರೀಕ್ಷೆ ಇದೆ. ವಿಜಯೇಂದ್ರ ಶಿಸ್ತು ಕ್ರಮದ ಬಗ್ಗೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಬಣಗಳ ಬಡಿದಾಟದ ಬಗ್ಗೆ DV ಸದಾನಂದ ಗೌಡರು ಪ್ರಸ್ತಾಪ ಮಾಡ್ಬೋದಾ ಅಂತ ಚಾನ್ಸಸ್ ಇದೆ. ಇದೇ ವಿಚಾರವನ್ನ ಮೊನ್ನೆ ನಡೆದಂಥ ಒಂದು ಸಭೆ ಸಂದರ್ಭದಲ್ಲೂ ಕೂಡ DV ಸದಾನಂದ ಗೌಡರು ಪ್ರಸ್ತಾಪ ಮಾಡ್ತಾರೆ. ಆದರೆ ಆ ಟೈಮ್ನಲ್ಲಿ ಕೇಂದ್ರದಿಂದ ಬಂದಿದ್ದಂಥ ಕೆಲ ನಾಯಕರುಗಳು ಅದಕ್ಕೇನು ಹೆಚ್ಚಿನ ಮನ್ನಣೆಯನ್ನು ಕೊಡಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. DV ಸದಾನಂದ ಗೌಡರು ಒಂದಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದು ಭಾಳ ದುಡ್ಡು ಹಿಡ್ಕೊಂಡು ನಾನೇನೋ ಪಕ್ಷ ಕಟ್ತೀನಿ ಅಂದರೂ ಸಾಧ್ಯ ಇಲ್ಲ, ಚೇಲ ಕೆಲಸ ಮಾಡಿಕೊಂಡು ಪಕ್ಷ ಕಟ್ತೀನಿ ಅಂದರೂ ಸಾಧ್ಯ ಇಲ್ಲ ಅನ್ನುವಂಥ ಅವರು ಎರಡೂ ಬಣಗಳಿಗೆ ಸಂಬಂಧಪಟ್ಟಂಗೆ ಈಗ ವಾರ್ನಿಂಗು ಅಥವಾ ಟಾಂಗ್ ಕೊಡ್ಕೊಂಡು ಬೇಸರ ವ್ಯಕ್ತಪಡಿಸ್ಕೊಂಡು ಅವರು ಕೂಡ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ವಿ. ನಾಳೆ ರಾಧಾ ಮೋಹನ್ ದಾಸ್ ಅವರು ಈ ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ ಅವರ ಮುಖೇನವಾಗಿ. ನಾವು ಪ್ರತಿನಿಧಿ ಕಿರಣ್ ಅನೇಡ್ಕ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕಿರಣ್, ಈಗ ಹೌದು ಬಿಜೆಪಿಯ ಬಣದ ಬಡಿದಾಟ ಅನ್ನುವಂಥದ್ದು ಬಹಳ ವಿಪರೀತ ಆಗಿದೆ. ಬಟ್ ಮೊನ್ನೆ ಸದಾನಂದ ಗೌಡರು ಮಾತನಾಡ್ತಾನೆ ಒಂದು ಮಾತನ್ನು ಹೇಳಿದ್ರು, ಕೇಂದ್ರದಿಂದ ಇಲ್ಲಿ ಬರೋದು ಶಿಸ್ತು ಕ್ರಮ ತೆಗೆದುಕೊಳ್ಳಿ, ಯಾವುದು ಸಾಧ್ಯ ಇಲ್ಲ, ತಗೊಂಡ್ರೆ JP ನಡ್ಡಾ ಅವ್ರು ಕ್ರಮ ತೆಗೆದುಕೊಳ್ಬೇಕು, ಅಲ್ಲಿಂದ ಬರೋರಿಂದ ಏನು ಸಾಧ್ಯ ಇಲ್ಲ ಕ್ರಮದ ಬಗ್ಗೆ ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ನಾಳೆ ರಾಧಾ ಮೋಹನ್ ದಾಸ್ ಅವರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ವಿಚಾರ ಹೇಗೆ ಪ್ರಸ್ತಾಪ ಆಗ್ಬೋದು? ಮೊನ್ನೆ ಅಂತೂ ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕೇಂದ್ರದಿಂದ ಬಂದಂಥವ್ರು ಮುಂದಾಗಿಲ್ಲ. ಬಟ್ ಈಗ ಆ ವಿಚಾರ ಹೇಗೆ ಪ್ರಸ್ತಾಪ ಆಗಿ ಏನಾದರೂ ಬಿಜೆಪಿಯ ಬಣ ಬಡಿದಾಟಕ್ಕೊಂದು ಮದ್ದೆರಿಯೋ ಕೆಲಸ ಆಗ್ಬೋದಾ? ಏನ್ ಕತೆ? ಮಲ್ತೇಶ್, ನಾಳೆ ನಡೆಯುವಂತಹ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ರಾಜ್ಯದ ಬೆಳವಣಿಗೆಗಳನ್ನ ಬಿಜೆಪಿ ಹೈಕಮಾಂಡ್ಗೆ ಒಂದು ಅಧಿಕೃತವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಇರುವಂತಹ ಒಂದು ಅವಕಾಶ ಮಾತ್ರ. ಹೀಗಾಗಿ ನಾಳೆ ರಾಧಾ ಮೋಹನ್ ದಾಸ್ ಬಂದು ಕೋರ್ ಕಮಿಟಿ ಸಭೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಬೇಕಾಗಿರುವಂತಹ ಪ್ರಸ್ತಾಪಗಳನ್ನು ಮಾಡೋದಕ್ಕೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸಿದ್ಧರಾಗಿದ್ದಾರೆ. ಇದೇ ರೀತಿ ಮಾಜಿ ಮುಖ್ಯಮಂತ್ರಿ ಮತ್ತು ಕೋರ್ ಕಮಿಟಿ ಸದಸ್ಯ DV ಸದಾನಂದ ಗೌಡ ಕೂಡ ಸಿದ್ಧರಾಗಿದ್ದಾರೆ. ಅವರಿಬ್ಬರು ಯಾಕೆ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲಿ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕನ್ನುವಂತಹ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದಷ್ಟು ಗಂಭೀರವಾದಂತಹ ಚಿಂತನೆಯನ್ನ ಮಾಡಿದ್ರು. ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ನಡೆಯ ಬಗ್ಗೆ, ಅವರ ನೇತೃತ್ವದ ಬಗ್ಗೆ ಎಲ್ಲವೂ ಕೂಡ ಟೀಕೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಮುಂದಾಗಿಲ್ಲ ಅನ್ನುವಂಥ ಒಂದು ಒತ್ತಡವನ್ನ ವಿಜೇಂದ್ರ ನಿಷ್ಠರು ಅಂತ ಹೇಳ್ಕೊಂಡಿದ್ದಂತಹ ಬಿಜೆಪಿಯ ಮಾಜಿ ಶಾಸಕರು ಒತ್ತಡವನ್ನು ಹಾಕಿದ್ರು. ಹೀಗಾಗಿ ವಿಜೇಂದ್ರ ಈಗ ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮದ ವಿಚಾರವಾಗಿ ಅಧಿಕೃತವಾಗಿ ಪಕ್ಷದ ಮುಂದೆ ಪ್ರಸ್ತಾಪವನ್ನ ಮಾಡೋದಕ್ಕೆ ಈಗ ತೀರ್ಮಾನವನ್ನ ಮಾಡಿ ನಾಳೆ ನಡೆಯುವಂತಹ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಈಗ ಕೋರ್ ಕಮಿಟಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಅದೊಂದು ರೀತಿಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಅಧಿಕೃತವಾದಂತಹ ಚರ್ಚೆ ಆರಂಭವಾದಂತಹ ರೀತಿಯಲ್ಲಿ ಆಗುತ್ತೆ. ರಾಧಾ ಮೋಹನ್ ದಾಸ್ ಈ ವಿಚಾರವನ್ನ ಅಂದ್ರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆದಂತಹ ವಿಚಾರವನ್ನ ನೇರವಾಗಿ ಅವರು ಹೈಕಮಾಂಡ್ಗೆ ಅಧಿಕೃತವಾಗಿ ವರದಿಯನ್ನು ಕೂಡ ಕೊಡ್ತಾರೆ. ಆಗ ಹೈಕಮಾಂಡ್ಗೆ ಈ ರಾಜ್ಯದ ಬೆಳವಣಿಗೆ ಬಗ್ಗೆ ಅಧಿಕೃತವಾದಂತಹ ಒಂದಷ್ಟು ಬೇಡಿಕೆಗಳನ್ನ ಅಥವಾ ಒತ್ತಡಗಳನ್ನ, ಆಗ್ರಹಗಳನ್ನ ಸಲ್ಲಿಕೆ ಮಾಡಿದಂತಾಗತ್ತೆ. ಹಾಗಾಗಿ ವಿಜೇಂದ್ರ ನಾಳೆ ನಡೆಯುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ವಿರುದ್ಧದ ವಿಚಾರವನ್ನ ಪ್ರಸ್ತಾಪ ಮಾಡೋದು ಮಾಡಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅವರಿಗೆ ಇರುವಂತಹ ವಿಚಾರ ಅಂದ್ರೆ, ಸದಾನಂದ ಗೌಡರ ವಿಚಾರ ಇರುವಂತದ್ದು ಏನಂದ್ರೆ, ಇಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ತೀವ್ರಗತಿಯಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇಲ್ಲ, ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಸದಾನಂದ ಗೌಡರ ಆಕ್ಷೇಪ ಆಗಿರುವಂಥದ್ದು. ಹೀಗಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಒಂದು ಎರಡು ಬಣಗಳು ಅನ್ನುವಂಥ ರೀತಿಯಲ್ಲಿ ಏನು ಪಕ್ಷದಲ್ಲಿ ಈಗ ಚಟುವಟಿಕೆಗಳು ನಡೀತಾ ಇದೆ, ಅದಕ್ಕೆ ಕಡಿವಾಣ ಹಾಕುವಂತ ಪ್ರಕ್ರಿಯೆಗೆ ಕೂಡ ಒಂದು ಚಾಲನೆ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಸದಾನಂದ ಗೌಡರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಸದಾನಂದ ಗೌಡ ಹೇಳ್ತಿರುವಂತಹ ವಿಚಾರ ಏನಂದ್ರೆ, ಇಲ್ಲಿ ಕೇವಲ ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮ ಅಂತ ಮಾತ್ರ ಅಲ್ಲ, ಒಂದು ವೇಳೆ ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮ ಅಂತಾದ್ರೆ ಇಲ್ಲಿ ವಿಜೇಂದ್ರ ನಿಷ್ಠರು ಅನ್ನುವಂಥವ್ರು ಮಾಡಿಕೊಂಡು ಕೈಗೊಂಡಿರುವಂತಹ ಪ್ರವಾಸವೂ ಕೂಡ ಅಷ್ಟೇ ತಪ್ಪು. ಯತ್ನಾಳ್ ತಂಡ ಯಾವ ರೀತಿ ಪ್ರವಾಸ ಮಾಡಿದ್ದು ತಪ್ಪು ಅಂತಾದ್ರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಸರಿ ಅಂತಾದ್ರೆ ಈ ತಂಡದ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಸದಾನಂದ ಗೌಡ ಪ್ರಸ್ತಾಪವನ್ನ ಮಾಡುವರಿದ್ದಾರೆ. ಹೀಗಾಗಿ ಈ ಇಬ್ಬರು ವಿಚಾರಗಳು ಈಗಷ್ಟೇ ಗೊತ್ತಾಗಿದೆ. ಇನ್ನು ಉಳಿದಂತ ಸದಸ್ಯರು ಇದಕ್ಕೆ ಯಾವ ರೀತಿ ಧ್ವನಿಗೂಡಿ
ಮೂಡಿಸ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ನೋಡಬೇಕಾಗಿದೆ. ಈಗಾಗಲೇ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿ ಹೋಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಲಭ್ಯವಾಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಯತ್ನಾಳ್ ವಿರುದ್ಧದ ಕ್ರಮ ಏನಿದೆ ಅದರ ವಿಚಾರವಾಗಿ ಕೂಡ ಅಶೋಕ್ ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವು ಕೂಡ ಲಭ್ಯವಾಗ್ತಾ ಇದೆ ಮಾಹಿತಿ. ಹೀಗಾಗಿ ನಾಳೆ ಸಭೆಯಲ್ಲಿ ಯಾವ ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಅದಕ್ಕೆ ಕೋರ್ ಕಮಿಟಿ ಸದಸ್ಯರಿಂದ ಎಷ್ಟರ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗುತ್ತೆ ಅನ್ನುವಂಥದ್ರ ಮೇಲೆ ಯತ್ನಾಳ್ ವಿರುದ್ಧದ ಶಿಸ್ತು ಕ್ರಮದ ವಿಚಾರವು ನಿರ್ಧಾರ ಆಗುತ್ತೆ ಮತ್ತು ಹೈಕಮಾಂಡ್ಗೆ ಆ ವರದಿಯ ಪರಿಣಾಮಕಾರಿಯಾಗಿ ತಲುಪುವಂತ ವಿಚಾರವೂ ಕೂಡ ನಿರ್ಧಾರ ಆಗುತ್ತೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಕಿರಣ್.